ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭಿಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ನಮೋ ನಾರಾಯಣಾಯ. ಆತ್ಮೀಯರಿಗೆಲ್ಲ ಭಗವತಿ ಸಂಕಲ್ಪ ಯೂಟ್ಯೂಬ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಇಂದು 12ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ಗುರುವಾರ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮೋ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಕರ್ಣ್ಯತಾಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ, ವಾರ ಗುರುವಾರ. ಈ ದಿವಸ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗ ಹರ್ಷಣ ನಾಮ ಯೋಗ ಇದೆ, ಭದ್ರಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಗುರುವಾರವಾದ್ದರಿಂದ ರಾಯರ ಸೇವೆಯನ್ನ, ಗುರುಗಳ ಸೇವೆಯನ್ನ ಮಾಡಿಕೊಂಡಾಗ ನಮಗೆ ಬರುವಂತಹ ಕಷ್ಟಾದಿಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಗೋ ಸೇವೆಯನ್ನು ಮಾಡುವುದರಿಂದ, ತಾಯಿಗೆ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ದಿವಸ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ ನೋಡೋಣ. ಮೇಷಾದಿ 12 ರಾಶಿಗಳ ಫಲಾಫಲ ಚಿಂತನೆ ಮಾಡೋಣ. ಖಗೋಳವನ್ನು ನೋಡುವಾಗ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ, ವೃಷಭ ಶೂನ್ಯ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ತುಲಾ ಈ 2 ರಾಶಿಗಳು ಶೂನ್ಯ ರಾಶಿಯಾಗಿದೆ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಧನುಷ್ ಶೂನ್ಯ. ಮಕರ ರಾಶಿಯಲ್ಲಿ ರವಿ ಮತ್ತು ಅಂಗಾರಕರ ಯುತಿ. ಕುಂಭ ರಾಶಿಯಲ್ಲಿ ರಾಹು ಬುಧ ಮತ್ತು ಶುಕ್ರರ ಯುತಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲ ಚಿಂತನೆ ಹೇಗೆ? ಮೊದಲು ಮೇಷರಾಶಿ. ಅಶ್ವಿನಿ ಭರಣೆ ಕೃತ್ತಿಕಾ ಪಾದಂ ಮೇಷ. ಮೇಷರಾಶಿಯಾಗಿ 9 ಪಾದದವರೆಗೆ ಇವತ್ತಿನ ದಿವಸ ಮಾಂದ್ಯ ದೋಷ. ನಿಮ್ಮ ರಾಶಿಯಲ್ಲೇ ಮಾಂದ್ಯೋದಯವಾಗಿದೆ. ಕಳ್ಳರ ಹಾವಳಿ, ಏನಾದರೂ ವಸ್ತುಗಳು ಕಳ್ಳತನ ಆಗ್ಬೋದು. ಮನಸ್ಸಿಗೆ ಚಿಂತೆ ಉಂಟಾಗುವಂತಹ ಸಾಧ್ಯತೆ, ಕೂಡಿಟ್ಟಿದ್ದೆಲ್ಲ ಹೋಯ್ತು ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲೂ ಏರುಪೇರು. ಮಧುಮೇಹಿಗಳಿಗೆ ಸ್ವಲ್ಪ ಇವತ್ತಿನ ದಿವಸ ತೊಂದರೆ ಇದೆ. ರಾಹುವಿನ ತೊಂದರೆಯಿಂದ ಚರ್ಮ ರೋಗ, ಮನೆಯಲ್ಲೂ ಕಿರಿಕಿರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನವಗ್ರಹಾರಾಧನೆ. ನವಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರ, ನವಧಾನ್ಯ ದಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ. ಕೆಂಪು ಬಣ್ಣದ ಉಡುಗೆ ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ಇವತ್ತಿನ ವ್ಯವಹಾರಕ್ಕೆ ಒಳ್ಳೆಯದು. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ಇವತ್ತಿನ ಕಷ್ಟ ನಿವಾರಣೆಯಾಗ್ತದೆ, ಸುಖ ಉಂಟಾಗ್ತದೆ ಮೇಷರಾಶಿಯವರಿಗೆ ಇವತ್ತಿನ ದಿವಸದ ಕಾಲಜ್ಞಾನದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನ ಇವತ್ತಿನ ದಿವಸ ನಾವು ನೋಡುವಾಗ, ನಿಮ್ಮ ರಾಶಿಯ ಅಧಿಪತಿ ಕರ್ಮದಲ್ಲಿದ್ದಾನೆ, ಉದ್ಯೋಗದಲ್ಲಿ ಧನಾಧಿಪತಿಯ ಒಟ್ಟಿಗಿದ್ದಾನೆ. ಉದ್ಯೋಗದಲ್ಲಿ ಇದ್ದೀರಿ ನಿಜ, ಅದರ ಸಂಬಳ ಕಡಿಮೆ. ಯಾವುದಾದ್ರೂ ಸಂಬಳ ಜಾಸ್ತಿ ಇರುವಂತಹ ಉದ್ಯೋಗವನ್ನು ಹುಡುಕ್ತಾ ಇರ್ತೀರಿ. ಇವತ್ತು ಸ್ವಲ್ಪ ಆಶಾದಾಯಕವಾಗಿರತಕ್ಕಂತಹದ್ದು, ಏನೋ ಒಂದು ರೀತಿಯಂತಹ ಸಮಾಧಾನ ಕಾಣುವಂತಹ ಸಾಧ್ಯತೆ. ಅದರ ಶನಿಯ ದೃಷ್ಟಿ ಇದೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಈ ರೀತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದರೂ ಚಿಂತೆ ಇಲ್ಲ, ಗುರುವಿನ ಬಲ ಇದೆ. ದೈವಾನುಕೂಲ ಇದ್ದಾಗ ನಾವು ಹೆದರಬೇಕಾದ್ದಿಲ್ಲ, ಭಯಭೀತಿ ಇಲ್ಲ. ಪರಿಹಾರಕ್ಕೆ ಇವತ್ತಿನ ದಿವಸ ನೀವು ಬಿಳಿ ಬಣ್ಣದ ಉಡುಗೆ ಅನುಕೂಲ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ ಅದು. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಯಕ್ಷಿಣಿ ದೇವಸ್ಥಾನಕ್ಕೆ ಹೋಗೋದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಈಗ ಮಿಥುನ ರಾಶಿ. ಮೃಗಶಿರ, ಆರಿದ್ರ, ಪುನರಸು, ತ್ರಯೋಪಾದಂ ಮಿಥುನ. ಮಿಥುನ ರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಇವತ್ತಿನ ದಿವಸ ಭಾಗ್ಯದಲ್ಲಿದ್ದಾನೆ. ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ. ಸಂಬಂಧಿಕರು ಮನೆಗೆ ಬರುವಂತಹ ಲಕ್ಷಣ ಇದೆ. ಮನೆಯಲ್ಲಿ ಇವತ್ತಿನ ದಿವಸ ಸಂಭ್ರಮದ ದಿವಸ. ನೋಡಿ, ಕರ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಂದ ನಿಮಗೆ ಕಿರುಕುಳ ಉಂಟಾಗುವಂತಹ ಸಾಧ್ಯತೆ. ಏನಾದರೂ ಆಪಾದನೆಯನ್ನು ತಂದಾರೋ ಸ್ವಲ್ಪ ಜಾಗ್ರತೆ ಇರಿ. ದೂರ ಪ್ರಯಾಣದಿಂದ ತೊಂದರೆ ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕಾಗಿ ನೀವು ಹಸಿರು ಬಣ್ಣದ ಬಟ್ಟೆ ಉಪಯೋಗಿಸ್ಕೊಳ್ಳಿ. 5 ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ ಬಳಸ್ಕೊಳ್ಳಿ.
ಉತ್ತರ ದಿಕ್ಕಿನಲ್ಲಿ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ಇಂದೂ ಸಹ ನಿಮಗೆ ನೀಚ ಚಂದ್ರನೇನಾದರೂ ತೊಂದರೆಯಾದೀತು, ಕೆಟ್ಟವರ ಸಹವಾಸದಿಂದ ನೀವು ಕೆಟ್ಟು ಹೋಗ್ತೀರಿ. ಸ್ತ್ರೀಯರಿಂದ ಅಪವಾದಗಳು ಬರುವಂತಹ ಲಕ್ಷಣ ಇದೆ. ಅಷ್ಟಮದಲ್ಲಿ ರಾಹು ಇದ್ದದರಿಂದ ನಾಗದೋಷ, ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ. ಹಿರಿಯರ ಹತ್ರ ಕೇಳಿದಾಗ ನಾಗದೋಷ ಇದೆ, ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಟ್ಟಾರೆ ನಿಮಗೆ ಅಯೋಮಯ ಸ್ಥಿತಿ. ಪರಿಹಾರಕ್ಕಾಗಿ ನಾಗದೇವರ ಪೂಜೆಯನ್ನು ಮಾಡುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗಿರ್ತಕ್ಕಂಥದ್ದು. ಜೋಡಿ ನಾಗಕ್ಕೆ ಇವತ್ತಿನ ದಿವಸ ಅಭಿಷೇಕ ಮಾಡಿಸಿ, ತನುತರ್ಪಣವನ್ನು ಮಾಡಿಸಿ, ಆಗ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರ್ತಕ್ಕಂತಹ ದೇವರ ಸನ್ನಿಧಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಬಿಳಿ ಬಣ್ಣದ ಉಡುಗೆ ಅನುಕೂಲ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿರುವಂತಹ ದುರ್ಗಾ ದೇವಸ್ಥಾನಕ್ಕೆ ಹೋಗುವುದರಿಂದ ನೆಮ್ಮದಿ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ಕಾಟ. ಮಘ, ಪುಬ್ಬ, ಉತ್ತರ, ಏಕಪಾದಂ, ಸಿಂಹ ಇವರೆಲ್ಲರಿಗೂ ಅಷ್ಟಮ ಶನಿ. 8ನೇ ಮನೆಯಲ್ಲಿ ಶನಿ ನಿಂತಿದ್ದಾನೆ. ಶನಿ ಮಹಾತ್ಮ. ಉದ್ಯೋಗ ನಷ್ಟ, ವಿದ್ಯಾರ್ಥಿಗಳಿಗೆ ವಿದ್ಯಾನಾಶ, ಕೆಲವರಿಗೆ ದ್ರವ್ಯನಾಶ ಉಂಟಾಗುವಂತಹ ಸಾಧ್ಯತೆ, ಕೆಲವರಿಗೆ ಮಾನಹಾನಿಯ ಲಕ್ಷಣಗಳು ಇದ್ದಾವೆ. ತುಂಬ ಜಾಗೃತಿಯಾಗಿರಬೇಕಾಗಿರತಕ್ಕಂತಹದ್ದು ಸಿಂಹರಾಶಿಯವರು. 7ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನ ದೃಷ್ಟಿ ಇದ್ದದರಿಂದ, ಶುಕ್ರ ಬುಧರ ದೃಷ್ಟಿ ಇದ್ದದರಿಂದ ಆರ್ಥಿಕವಾದ ಸಂಕಷ್ಟ ನಿವಾರಣೆ ಆಗ್ತದೆ. ಇಂದಿನ ಕಷ್ಟ ನಿವಾರಣೆಗಾಗಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಬಣ್ಣದ ಉಡುಗೆ ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಉತ್ತರ ಹಸ್ತ ಚಿತ್ರಾರ್ಧಂ ಕನ್ಯಾ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಜಗಳ, ಮನಸ್ತಾಪಗಳು, ಸ್ವಲ್ಪ ದೂರ ಇರುವಂತಹ ಯೋಚನೆಗಳು ಅಥವಾ ದೈಹಿಕವಾದಂತಹ ತೊಂದರೆಗಳನ್ನು ಅನುಭವಿಸ್ತೀರಿ. ಕರ್ಮದಲ್ಲಿ ಗುರು ಇದ್ದದ್ರಿಂದ ಗಜಕೇಸರಿ ಯೋಗದ ಫಲಗಳು. ಉದ್ದಿಮೆದಾರರಿಗೆ ಅನುಕೂಲ, ವ್ಯವಹಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ಕೌಟುಂಬಿಕವಾಗಿ ನೆಮ್ಮದಿ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ, ರಂಗನಾಥನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ತುಲಾ ರಾಶಿ. ಚಿತ್ರ ಸ್ವಾತಿ ವಿಶಾಖ ತ್ರಯೋಪಾದಂ ತುಲಾ. ನಿಮ್ಮ ರಾಶಿಗೆ ಧನಾಧಿಪತಿ 4ನೇ ಮನೆಯಲ್ಲಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಚಿಂತೆ ಇಲ್ಲ. ಆರ್ಥಿಕವಾದ ಮುಗ್ಗಟ್ಟು ನಿವಾರಣೆ ಆಗ್ತದೆ. ಸಾಲದಿಂದ ಹೊರಗೆ ಬರ್ತೀರಿ. ಕೆಲವರಿಗಂತೂ ಮನೆ ಕಟ್ಟುವಂತಹ ಯೋಗಗಳು. ಗುರುಬಲ ಚೆನ್ನಾಗಿದೆ, ಮಾಡ್ಕೊಳ್ಬೇಕು. ಗುರುವಿನ ಬಲ ಇದ್ದಾಗ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತದೆ. ಇಂದಿನ ದಿವಸದ ವ್ಯವಹಾರಗಳೆಲ್ಲವೂ ಸರಾಗವಾಗಿ ಆಗುವ ಲಕ್ಷಣ. ಇಂದಿನ ಕಷ್ಟ ನಿವಾರಣೆಗಾಗಿ ನೀವು ಅನ್ನಪೂರ್ಣೇಶ್ವರಿ ಆರಾಧನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಮಾರಣಕಟ್ಟೆಗೆ ಹೋಗಿ ಬನ್ನಿ. ನಿಮ್ಮ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ಉಡುಗೆ ತೊಡುಗೆ ನಿಮಗೆ ಇವತ್ತಿನ ದಿವಸ ಸಂತಸವನ್ನು ನೀಡುತ್ತದೆ ತುಲಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನೋಡಿ, ವಿಶಾಖ, ಅನುರಾಧ, ಜ್ಯೇಷ್ಠಾಂತಂ ವೃಶ್ಚಿಕ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ದೀಪದ ಬುಡದಲ್ಲೇ ಕತ್ತಲೆ. ಹೊರಗೆಲ್ಲ ನಿಮ್ಮ ಪ್ರಚಾರ ಚೆನ್ನಾಗಿರ್ತದೆ, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಆದರೆ ಮನೆಯಲ್ಲಿ ನೋಡಿದರೆ ರೋಧನ ಇರ್ತದೆ. ದೀಪದ ಬುಡ ಕತ್ತಲೆ ಅಲ್ವೇ? ಅದೇ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಸಾಕಷ್ಟು ಇರ್ತದೆ. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಹೋರಾಟ ಮಾಡ್ತೀರಿ, ಆದರೆ ಶತ್ರುಗಳ ಕಾಟ ಇದ್ದೇ ಇರ್ತದೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. 9 ನಿಮ್ಮ ಸಂಖ್ಯೆ, ಬಿಡಬೇಡಿ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗೋದರಿಂದ ಅಥವಾ ಉದ್ಯಾನಕ್ಕೆ ಹೋಗೋದರಿಂದ ನಿಮ್ಮ ಕಷ್ಟ ಕರಗಿ ಹೋಗ್ತದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಧನು ರಾಶಿ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಏಕಪಾದಂ ಧನು. ಈ 9 ಪಾದದವರಿಗೆ ಗುರುವಿನ ಬಲ ಚೆನ್ನಾಗಿದೆ. ಮಂಗಲ ಕಾರ್ಯದ ಹವಣಿಕೆ. ಗುರುಬಲ ಇದ್ದಾಗಲೇ ಮಂಗಲ ಕಾರ್ಯ ಮಾಡಿಕೊಳ್ಬೇಕು ಅನ್ನುವಂತಹ ಹಂಬಲ. ಮನೆಯವರ ಸಹಕಾರ ಇರ್ತದೆ. ಬಂಧುಗಳು ಸ್ವಲ್ಪ ಕಿರಿಕಿರಿ ಮಾಡೋರು ಇರ್ತಾರೆ. ಮನಸ್ಸಿಗೆ ಸಮಾಧಾನ ಇಲ್ಲ, ಕಾರಣ ವ್ಯಯದಲ್ಲಿ ಚಂದ್ರ ಇದ್ದಾನೆ. ಧನಾಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ 4ನೇ ಭಾವದಲ್ಲಿ. ಗೊತ್ತಿಲ್ಲದ ರೀತಿಯಲ್ಲಿ ಹಣ ಕರಗಿ ಹೋಗ್ತದೆ. ಪರಿಹಾರಕ್ಕೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಇವತ್ತಿನ ದಿವಸದ ಕಾಲಕ್ಷೇಪ ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ಮಕರ ರಾಶಿ. ಉತ್ತರಾಷಾಢ, ಶ್ರವಣ, ಧನಿಷ್ಠಾರ್ಧಂ ಮಕರ. ಮಕರ ರಾಶಿಯವರಿಗೆ ಅಧಿಪತಿ ಶನಿ, ಅವನು ತೃತೀಯ ಭಾವದಲ್ಲಿದ್ದಾನೆ. ಸಹೋದರಿಯಲ್ಲಿ ಕಿತ್ತಾಟ,
ಜನ್ಮರಾಶಿಯಲ್ಲೇ ರವಿ ಇದ್ದದ್ದರಿಂದ ರಾಜಕೀಯದಲ್ಲಿ ಇರುವವರಿಗೆ ಅನುಕೂಲ. ಸೇನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ. ಹೊಸ ಹೊಸ ವಿಚಾರಗಳನ್ನ ಮಂಥನ ಮಾಡ್ತಾ ಇರ್ತೀರಿ. ವ್ಯವಹಾರದಲ್ಲಿ ಸೋಲಿಲ್ಲ, ನೆಮ್ಮದಿಯನ್ನು ಕಾಣುವಂತಹ ದಿವಸ. ಗುರುವಿನ ಬಲ ಇಲ್ಲ, ಸ್ವಲ್ಪ ಹಸುಗಳಿಗೆ ಕಡಲೆ ಕಾಳನ್ನು ಕೊಡಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಇವತ್ತಿನ ದಿವಸ ನೆಮ್ಮದಿ. ಮಕರ ರಾಶಿಯವರಿಗೆ ಕಾಲಜ್ಞಾನದಂತೆ. ಈಗ ಕುಂಭರಾಶಿ. ಧನಿಷ್ಠ ಶತವಿಷ ಪೂರ್ವಭಾದ್ರ ತ್ರಯೋಪಾದಂ ಕುಂಭ. ನೋಡಿ, ಕುಂಭರಾಶಿಯವರಿಗೆ ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಬಹಳ ದಿವಸದಿಂದ ಇದ್ದಾನೆ. ರಾಹು ಕತ್ತಲೆಯನ್ನು ಕೊಡುವವನು, ತಮೋಗ್ರಹ. ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತದೆ. ಮನಸ್ಸಿನಲ್ಲಿ ಏನೆಲ್ಲ ವಿಕಾರಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಆನುವಂಶಿಕ ರೋಗಗಳು ನಿಮಗೆ ಕಾಣಿಸುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಕೇತು ಇದ್ದಾನೆ. ಜನ್ಮರಾಶಿಯಲ್ಲೇ ರಾಹು. ಅಲರ್ಜಿ, ಸದಾ ಕಾಲದಲ್ಲೂ ಸಹಿತವಾಗಿ ತಲೆಯಲ್ಲಿ ಕೆರೆತ, ಕಾಲಿನ ಭಾಗದವರೆಗೂ ಸಹಿತವಾಗಿ ನವೆ ಉಂಟಾಗುವಂತಹ ಸಾಧ್ಯತೆ. ಒಟ್ಟಾರೆ ಕುಂಭರಾಶಿಯವರಿಗೆ ಹೇಳುವಷ್ಟು ಚೆನ್ನಾಗೇನಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, 7.5 ದೋಷ ನಿವಾರಣೆಗೆ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ಅಭಿಷೇಕ, ಜೊತೆಯಲ್ಲಿ ಸಾಧ್ಯವಾದರೆ ಹನುಮಾನ್ ಚಾಲಿಸಾ ಓದಿ. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ವ್ಯವಹಾರದಲ್ಲಿ ತೊಡಕುಂಟಾಗ್ತದೆ, ಜಾಗೃತಿಯಾಗಿರಿ ಕುಂಭರಾಶಿಯವರು. ಈಗ ಮೀನರಾಶಿ. ಪೂರ್ವಭಾದ್ರ ಉತ್ತರಾಭಾದ್ರ ರೇವತ್ಯಂತಂ ಮೀನ. ಮೀನರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ. ಈ 9 ಪಾದಗಳವರೆಗೂ ಸಹಿತವಾಗಿ ಶನಿ ಮಹಾತ್ಮನ ಪೀಡೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಇಲ್ಲ. ಇದು ಕೂಡಿಟ್ಟ ಹಣ ಎಲ್ಲ ಕರಗ ಹೋಗ್ತದೆ. ಪಿತೃದೋಷಗಳು ಕಾಣಿಸುವಂತಹ ಸಾಧ್ಯತೆ. ಮಲಗಿದ್ರೆ ಸರಿ ನಿದ್ದೆ ಬರೋದಿಲ್ಲ. ಆರೋಗ್ಯದಲ್ಲಿ ಏರ್ಪೇರು ಉಂಟಾಗುವಂತಹ ಲಕ್ಷಣಗಳು. ಬಂಧು ಬಾಂಧವರೆಲ್ಲರೂ ಕೈ ಬಿಡ್ತಾರೆ. ದೋಷ ಪರಿಹಾರಕ್ಕಾಗಿ ನೀವು ವಿಶೇಷವಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಆಂಜನೇಯನಿಗೆ ಸಿಂಧೂರ ಅರ್ಪಣೆ ಮಾಡಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೇಸರಿ ಬಣ್ಣ, ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ಅಥವಾ ಈಶಾನ್ಯ ಭಾಗದಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಇದನ್ನೆಲ್ಲ ಮಾಡ್ಕೊಳ್ಳಿ, ಪರಿಹಾರ ಸಿಗ್ತದೆ. ಇಂದು ಗುರುವಾರ. 12 ರಾಶಿಯವರು ರಾಯರ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಥವಾ ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮ್ಮ ಎಷ್ಟೋ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಮನೆಯಲ್ಲಿ ಸದಾ ಕಾಲದಲ್ಲೂ ಸಂತಸ ನೆಮ್ಮದಿ ಇರಬೇಕು ಅಂತಾದಲ್ಲಿ ಒಡೆದು ಹೋದಂತಹ ಪಾತ್ರೆಗಳನ್ನಾಗಿರಲಿ ಅಥವಾ ಮಡಕೆ ಭರಣಿ ಇತ್ಯಾದಿಗಳಾಗಿರಲಿ, ಗಾಜಿನ ವಸ್ತುಗಳಾಗಿರಲಿ, ಯಾವುದನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ. ಅವೆಲ್ಲವೂ ಮನೆಯನ್ನ ಒಡೆಯುತ್ತದೆ. ಚಿಂದಿಯಾದಂತಹ ಬಟ್ಟೆಗಳನ್ನು ಸದಾ ಕಾಲದಲ್ಲೂ ಧರಿಸಬೇಡಿ. ಮನೆಯಲ್ಲಿ ಚಿಂದಿಯಾದಂತಹ ಬಟ್ಟೆಯನ್ನು ಇಟ್ಕೊಳ್ಬೇಡಿ. ಅವೆಲ್ಲವೂ ಸಹಿತವಾಗಿ ಮನುಷ್ಯನ ಮನಸ್ಸನ್ನೇ ಚಿಂದಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಗತಿಸಿ ಹೋದವರ ಬಟ್ಟೆಯನ್ನು ಸಹಿತವಾಗಿ ಮನೆಯಲ್ಲಿ ಇಟ್ಕೊಳ್ಬೇಡಿ. ಯಾರು ಮನೆಯಲ್ಲಿ ತೀರು ಹೋಗಿದ್ದಾರೆ ಅಂತವರ ಬಟ್ಟೆ ಇಟ್ಕೊಳ್ಳೋದು, ಅಥವಾ ಅಂತವರು ಜಾಸ್ತಿಯಾಗಿ ಉಪಯೋಗಿಸುವಂತಹ ಪೆನ್ನನ್ನು ಇಟ್ಕೊಳ್ಳೋದು, ಅಥವಾ ಅವರು ಬಳಸುವಂತಹ ವಸ್ತ್ರಗಳನ್ನಾಗಿರಲಿ ಅಥವಾ ಅವರು ಬಳಸುವಂತಹ ಪಾತ್ರೆಗಳನ್ನಾಗಿರಲಿ ನೀವು ಬಳಸಿದಾಗ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ತುಂಬಾ ಜಾಗೃತೆಯಾಗಿರಿ. ಮನೆಯನ್ನು ಮಲಿನ ಮಾಡ್ಕೊಳ್ಬೇಡಿ. ಸಾಧ್ಯವಾದಷ್ಟು ಮನೆಯ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಆಗ ನೀವು ಶಾಂತರಾಗಿರ್ತೀರಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲದಲ್ಲೂ ನೆಲೆ ನಿಲ್ತಾಳೆ. ಇದನ್ನು ನೆನಪಿಟ್ಕೊಳ್ಳಿ. ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳೆಲ್ಲ ಕೆಳಗಡೆ ಬರ್ತಾ ಇದೆ, ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಒಳ್ಳೆಯದಾಗಲಿ. ಶುಭಮಸ್ತು.